ಈ ಮೇಲಿನ ಚಾರ್ಟನ್ನು ನೀವೆಲ್ಲರೂ ನೋಡಿದ್ರೆ ತುಂಬಾ ಜನ ಸೆಲ್ ಆಗ್ಬೋದು ಅನ್ಕೊಳ್ತೀರಾ. ಯಾಕೆ ರೀಸನ್ನು, ಇಲ್ಲಿರ್ತಕ್ಕಂಥ ದೊಡ್ಡ ರೆಡ್ ಕ್ಯಾಂಡಲ್ ನೋಡಿದ್ರೆ ಬೀಳುತ್ತೆ ಅನ್ಕೊಳ್ತೀರಾ. ಯಾವುದೇ ಚಾರ್ಟ್ ಅನ್ನ ನೀವು ರೈಟ್ ವೇದಲ್ಲಿ ಅನಲೈಸ್ ಮಾಡಬೇಕು ಅಂದ್ರೆ ಎರಡು ಥಿಂಗ್ಸ್ ಇಂಪಾರ್ಟೆಂಟು. ಫಸ್ಟ್ ಥಿಂಗ್ ಯಾವುದು ಅಂದ್ರೆ ಲೊಕೇಶನ್, ಪ್ರೈಸ್ ಬೈಯರ್ ಏರಿಯಾದಲ್ಲಿ ಇದೆಯೋ ಅಥವಾ ಸೆಲ್ಲರ್ ಏರಿಯಾದಲ್ಲಿ ಇದೆಯೋ. ಎರಡನೇದ್ದು ಕ್ಯಾಂಡಲಿಸ್ಟಿಕ್ ಸ್ಟ್ರೆಂತ್, ಪ್ರೆಸೆಂಟ್ ಮಾರ್ಕೆಟ್ ಯಾರು ಸ್ಟ್ರೆಂತ್ ಇದ್ದಾರೆ ಅಂತ. ಈ ಚಾರ್ಟ್ ಅನ್ನ ನೀವೆಲ್ಲರೂ ಕೂಡ ನೋಡಿದ್ರೆ ರೈಟ್ ನಾವು ಮಾರ್ಕೆಟ್ ಯಾವ ಲೆವೆಲ್ ಅಲ್ಲಿ ಬಂದಿದೆ ಅಂತ ನೀವೆಲ್ಲರೂ ನೋಡಬಹುದು. ಇದು ಸ್ವಿಂಗ್ ಲೋ. ಯಾವತ್ತು ಸ್ವಿಂಗ್ ಲೋ ಅಂದ್ರೆ ಯಾರು ಇರ್ತಾರೆ? ಬೈಯರ್ಸ್ ಇರ್ತಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತು. ಒಂದನೇ ಇಂಪಾರ್ಟೆಂಟ್ ಪಾಯಿಂಟ್. ಎರಡನೇ ಇಂಪಾರ್ಟೆಂಟ್ ಪಾಯಿಂಟು, ರೈಟ್ ನಾವು ಮಾರ್ಕೆಟ್ ಅಲ್ಲಿ ಬೈಯರ್ಸ್ ಇಲ್ಲ, ಸೆಲ್ಲರ್ಸ್ ಕಾಣ್ತಿದ್ದಾರೆ. ಆದ್ರೆ ಮಾರ್ಕೆಟ್ ಇನ್ನೂ ಬೈಯಿಂಗ್ ಝೋನ್ ಅನ್ನ ದಾಟಿ ಹೋಗಿಲ್ಲ. ಅವಾಗ ನಾವೇನ್ ಮಾಡಬೇಕು, ಮುಂದಿನ ಕ್ಯಾಂಡಲ್ ಏನಾಗತ್ತೆ ಅಂತ ನೋಡಿ. ಸೊ ನೀವೆಲ್ಲರೂ ನೋಡಿದ್ರೆ ನೆಕ್ಸ್ಟ್ ಕ್ಯಾಂಡಲ್ ಅಲ್ಲಿ ಪ್ರಾಪರ್ ಬೈಯಿಂಗ್ ಸ್ಟ್ರೆಂತ್ ಬಂತು. ಈಗ ನಮ್ಮ ಕೆಲಸ ನೆಕ್ಸ್ಟ್ ಕ್ಯಾಂಡಲ್ ಹೈ ಅನ್ನ ಬ್ರೇಕ್ ಮಾಡಿದ್ರೆ ಬೈ ಮಾಡೋಣ. ಇದೇ ಒಂದು ಜೋನ್ ಲೋ ಅನ್ನ ಸ್ಟಾಪ್ ಲಾಸ್ ಟಾರ್ಗೆಟ್ ನೆಕ್ಸ್ಟ್ ಜೋನ್ ನೀವು ಇದನ್ನಾದ್ರೂ ಇಟ್ಕೋಬಹುದು ಅಥವಾ ಇದನ್ನಾದ್ರೂ ಇಟ್ಕೋಬಹುದು. ನೋಡಿ ಮುಂದೆ ಯಾವ ರೀತಿಯಾಗಿ ಪ್ರೈಸ್ ಮೂವ್ ಆಗಿದೆ ಅಂತ ನೀವು. ಸೊ ನೋಡಿದ್ರ, ಹಾಗಿದ್ರೆ ಆ ದೊಡ್ಡ ರೆಡ್ ಕ್ಯಾಂಡಲ್ ನಿಮ್ಮನ್ನೆಲ್ಲರನ್ನೂ ಕೂಡ ಟ್ರ್ಯಾಪ್ ಮಾಡಕ್ ಬಂದಿತ್ತು ಅಂತ ನಾವು ಹೇಳಬಹುದು. ನೀವು ಕೂಡ ಚಾರ್ಟ್ ಅನಲೈಸ್ ಮಾಡುವಾಗ ಮಾರ್ಕೆಟ್ ಅಲ್ಲಿ ಕ್ಯಾಂಡಲ್ ನೋಟ್ ಟ್ರೇಡ್ ತಗೊಳ್ತಿರೋ ಅಥವಾ ಏರಿಯಾ ಅಥವಾ ಲೊಕೇಶನ್ ನೋಟ್ ಟ್ರೇಡ್ ತಗೊಳ್ತಿರೋ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ.